ವೆರಿ ನೈಸ್ ಸರ್, ವೆರಿ ನೈಸ್. ನೋಡಿ ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ, ಆ ಚಿಪ್ಪಿಂದ ಚಿಪ್ಪಿಗೆ ಎಷ್ಟು ಚೆನ್ನಾಗಿ ಡಿಸ್ಟೆನ್ಸು, ಫಿಂಗರ್ಸ್ ನೋಡಿ, ಕ್ವಾಲಿಟಿ ನೋಡಿ, ಶೈನಿಂಗ್ ನೋಡಿ. ಯಾವುದಾದ್ರೂ ಸರ್ಕಾರದಿಂದ ತೋರಿಸುವಂಥದ್ದು ತೋಟ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾರಾದರೂ ಬಂದು ಚೆನ್ನಾಗಿದೆ. ಹೌದೌದು ಬಂದು ಯಾವುದಾದ್ರೂ ಯೂನಿವರ್ಸಿಟಿಯವ್ರನ್ನ ಕರ್ಕೊಬಂದು ತೋರಿಸೋಂಥ ತೋಟ. ನಿಜವಾಗ್ಲೂ ಇದು ಮಕ್ಕಳಿಗೆ ಇದನ್ನ ಎನ್ಕರೇಜ್ ಮಾಡಬೇಕು. ಯಾವುದಾದ್ರೂ ಯೂನಿವರ್ಸಿಟಿ ಮಕ್ಕಳನ್ನ ಒಂದು ಟೀಮನ್ನ ಕರ್ಕೊಬಂದು ಹೇಗೆ ಬೆಳೆದಿದ್ದಾರೆ, ಹೇಗೆ ಬೆಳೀತಾರೆ ಅನ್ನೋದು ಒಂದನ್ನು ತೋರಿಸ್ಬೇಕು ಅಂತ ನನ್ನ ಸಲಹೆ ನಿಮಗೆ. ಸರ್ ಈ ನಾವು ಫಸ್ಟ್ ಅರ್ತ್ ಫೌಂಡೇಶನ್ನವ್ರು ಏನು ಕೊಡ್ತಾ ಇದ್ದಾರೆ, ಆ ಲಿಕ್ವಿಡ್ನ ಹಾಕೊಂಡು ನಾವು ಅವ್ರ ಸಿಸ್ಟಮ್ನ ಫಾಲೋ ಮಾಡಿ ಬೆಳೆದ್ರೆ ಖಂಡಿತವಾಗ್ಲೂ ಏಲಕ್ಕಿ ಬಾಳೆನ ಯಾವುದೇ ತೊಂದರೆ ಇಲ್ಲದೇ ತುಂಬ ಉತ್ತಮವಾಗಿ ಬೆಳಿಬೋದು ಸರ್. ಬಾಳೆ ಮರ ಅಲ್ಲ, ತೆಂಗಿನ ಮರ ಅಂತ ಅಂದ್ಕೊಂಡಿದ್ದೀನಿ ನಾನು. ಫಸ್ಟ್ ಕ್ಲಾಸ್ ಆಗಿದೆ. ಸೊ ಹೆಂಗಿದೆ ಸರ್, ಹಂಗೆ ಕೆಳಗಡೆ ಕೈ ಜೋಡಿಸಿ. ಕೈನೇ ಜೋಡ್ಸೋಕ್ಕಾಗಲ್ಲ ಅಷ್ಟಿದೆ ಸರ್. ನೋಡಿ, ಅವ್ರದ್ದು 2 ಕೈ, ನಂದು 2 ಕೈ. ನಮ್ಮ ಆ್ಯಪ್ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್ ಅವ್ರಿಗೆ. ತುಂಬ ಅನುಕೂಲ ಆಗ್ತಾ ಇದೆ ಸರ್. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೌದು, ನಾಟಿ ಮಾಡಿರೋದ್ರಿಂದ ಹಿಡ್ದು ಪ್ರತಿ ತಿಂಗಳು ಯಾವ ಥರ ಸ್ಪ್ರೇ ಮಾಡೋದು, ಏನು ಮಾಡಿ ನೀವು ಪದ್ಧತಿ ಏನು ಹೇಳ್ಕೊಡ್ತಾ ಇದೆ ಫಸ್ಟ್ ಅರ್ತು, ಅದನ್ನು ಫಾಲೋ ಮಾಡಿದ್ರೆ 100ಕ್ಕೆ 100 ಭಾಗ ನಾವು ಸಕ್ಸಸ್ಸು ಸರ್. ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇಲ್ಲಿ ನಮ್ಮ ರೈತರ ಪರಿಚಯ ಕೊಡ್ತೀನಿ. ರೈತರದು ನಮಸ್ಕಾರ ಸರ್. ನಿಮ್ಮ ಹೆಸರು ಯಾವ ಊರೆಲ್ಲ ಹೇಳ್ತೀರಾ? ನಮಸ್ಕಾರ ಸರ್, ಹಾಂ, ನನ್ನ ಹೆಸರು ಮಲ್ಲೇಶ್ ಗೌಡ ಅಂತೇಳಿ. ಹಾಂ, ನಾನು ಚಾಮರಾಜನಗರ ತಾಲೂಕು ಮುತ್ತಿಗೆ ಗ್ರಾಮದವನು ಸರ್. ನಮ್ಮ ಪರಿಚಯ ಎಷ್ಟು ವರ್ಷದಿಂದ ಆಯಿತು ಸರ್? ನಿಮ್ಮ ಪರಿಚಯ ನನಗೆ ಒಂದು 4 ವರ್ಷದಿಂದ ಪರಿಚಯ ಆಗಿದೆ ಸರ್. ನಾನು ಯೂಟ್ಯೂಬ್ಗಳನ್ನ ನೋಡ್ತಾ ನಿಮ್ಮ ಪರಿಚಯ ಆಯಿತು ನನಗೆ. ಅದಾದಮೇಲೆ ನಾನು 1 ವರ್ಷ ನಿಮ್ಮ ವಿಚಾರಗಳನ್ನ ನೋಡ್ತಾನೆ ಇದ್ದೆ. ಬಟ್ ನಾನು ಯಾವುದೇ ಥರ ಪ್ರಯೋಗ ಮಾಡಿರಲಿಲ್ಲ. ಒಂದು 3 ವರ್ಷದಿಂದ ನಿಮ್ಮ ಲಿಕ್ವಿಡ್ನ ಬಳಸಕ್ಕೆ ಶುರು ಮಾಡಿದೆ. ಆವಾಗ ನಿಮ್ಮ ಪರಿಚಯನೂ, ನಿಮ್ಮ ಮುಖನೇ ನಾನು ನೋಡಿಲ್ಲ. ಮೊದಲನೇದಾಗಿ ನಿಮ್ಮ ಮುಖನೇ ನೋಡಿಲ್ಲ. 2 ವರ್ಷ ಆದ್ಮೇಲೆ, 2 ವರ್ಷದವರೆಗೆ ನಾನು ನಿಮ್ಮನ್ನು ನೋಡೇ ಇಲ್ಲ. ನಿಮ್ಗೇನೋ ಲಿಕ್ವಿಡ್ ಬೇಕಾಗಿತ್ತು ನನಗೆ, ನಿಮಗೆ ಅಮೌಂಟ್ ಕಳಿಸ್ತಿದ್ದೆ, ನೀವು ಬಸ್ಸಲ್ಲಿ ಹಾಕ್ತಿದ್ರಿ, ಅಷ್ಟೇ ನನಗೆ ಪರಿಚಯ ಇದ್ದಿದ್ದು. ಅದಾದಮೇಲೆ ಅದನ್ನು ಬಳಸ್ತಾ ನಾನು ಅದು 1, 2, 3 ಈ ಥರ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದೆ. ಅದು ಒಳ್ಳೆ ರಿಸಲ್ಟ್ ಕೊಡ್ತು ಸರ್. ಆ ರಿಸಲ್ಟ್ ಕೊಟ್ಟ ಮೇಲೆ ನಾನು ಈಗ ಅದನ್ನು ಅಡಪ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಸರ್. ಸರ್ ನಮಸ್ಕಾರ. ನಿಮ್ಮ ತೋಟ ಯಾವ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್? ಪಡುಕೋಟೆ. ಆದ್ರೂ ನಮ್ಮಗಿಂತ ಇವ್ರು ನೋಡಿದ್ರೆ ನನಗೇನೋ ಅನುಮಾನ ಇದೆ ಇವ್ರ ಮೇಲೆ, ಗೌಡ್ರ ಮೇಲೆ. ಬರೀ ಇದನ್ನ ಫಸ್ಟ್ ಅರ್ಥನೇ ಅಂತ ಅಂದ್ರು ಆಶ್ಚರ್ಯ ಆಗ್ತಾ ಇದೆ. ನೋಡಿ, ಗಿಡ ನೋಡಿ, ಸೈಜ್ ನೋಡಿ, ಕ್ಲಾಸ್ ಆಗಿದೆ. ಅಲ್ಟಿಮೇಟ್ ರಿಸಲ್ಟ್ ಸೈಜ್ ನೋಡಿದ್ರೆ ನನಗೆ ಏನೋ ಇದಲ್ದೇನೆ ಬೇರೆ ಏನಾರು ಕೊಡ್ತಾ ಇದ್ದೀರಾ ಗೌಡ್ರೆ? ಏನು ಇಲ್ಲ ಇಲ್ಲ ಸರ್, ನಿಜ ಹೇಳಿ. ನಿಜವಾಗ್ಲೂ ಏನು ಇಲ್ಲ ಸರ್. ಅದು ಹೇಗಿದೆ ಅಂದ್ರೆ, ಚೆಂಬೆ ಸೆಣಬು ಇತ್ತಲ್ಲ ಸರ್, ಚೆಂಬೆ ಸೆಣಬು ನನಗಿಂತ ಎತ್ತರ ಇತ್ತು. ಅದು ಮುಖ್ಯ ಜನಕ್ಕೆ. ಚೆಂಬೆ ಸೆಣಬು ಏನಿತ್ತು ನನಗಿಂತ ಎತ್ತರ ಇತ್ತು. ಅದು ಏನು ಆಶ್ಚರ್ಯವಾಗಿತ್ತು ಅಂದ್ರೆ, ಅದು ಭೂಮಿಗೆ ಅದೇ ಸಾಕಷ್ಟು ಹೊಟ್ಟೋಯ್ತು. ಸ್ವಲ್ಪ ತೇವಾಂಶ ಇದ್ದಾಗ ಅವಾಗ ಲೊಟ್ರವೇಟರ್ ಮಾಡಿಸ್ತೆ, ಅದು ಸಾಕಷ್ಟು ಕೆಲಸ ಮಾಡ್ತದೆ. ಅದನ್ನೇ ನಿಮ್ಮ ಬಾಯಲ್ಲಿ ಕೇಳಕ್ಕೆ ಸರ್ ಆ ಥರ ಹೇಳಿದ್ದು. ಸೊ ವೀಕ್ಷಕರೇ, ನಾನು ಇವಾಗ ಮೇ ಈ ತಿಂಗಳು, ಜೂನ್ ಜುಲೈಯಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಇರೋಂಥ ಎಲ್ಲ ರೈತರಿಗೆ ಹೇಳ್ತಾ ಇರೋದು, ಬಾಳೆನೇ ಅಷ್ಟೇ ಅಲ್ಲ, ಯಾವುದೇ ಬೆಳೆ ಮಾಡಬೇಕಂದ್ರೂ 1 ಎಕರೆಗೆ 25 kg ಸೆಣಬು, ಬರೇ ಸೆಣಬು ಹಾಕಂಗಿದೆ. 25 kg ಸೆಣಬು. ಡಯಂಚ ಎಲ್ಲ ಕಡೆ ಸಿಗಲ್ಲ, ಸಿಕ್ಕಿದ್ರೆ ಚಂಬೆ ಅಂತಾರೆ ನಮ್ಮ ಕಡೆ, ಡಯಂಚ ಅಂತಾರೆ. ಸೊ ಡಯಂಚ ಸಿಕ್ಕಿದ್ರೆ ಡಯಂಚ 12.5 kg, ಸೆಣಬು 12.5 kg. ಸೊ 25 kg ಹಾಕಲೇಬೇಕು. ಬರೇ ಸೆಣಬು ಹಾಕಿದ್ರೆ ಬರೇ ಸೆಣಬೆ ಹಾಕಿ, ತಿರ್ಗಾ 9 ಥರ ಧಾನ್ಯಗಳು ಹಾಕ್ಬೇಡಿ, ಎಷ್ಟೊಂದು ವೇಸ್ಟ್ ಆಗುತ್ತೆ. ನನ್ನ ಅನುಭವದಲ್ಲಿ ಸೆಣಬು 1 ಹಾಕಿದ್ರು ಫಸ್ಟ್ ಕ್ಲಾಸಾಗಿ ಬರುತ್ತೆ. 1 ನಾಪ್ಕ ಇಟ್ಕೊಳ್ಳಿ. ಮಳೆಗಾಲದಲ್ಲಿ ಹಾಕಬೇಕು, ಚೆನ್ನಾಗಿ ನೀರು ಕೊಡಬೇಕು. ಅದಕ್ಕೆ 5 ಅಡಿ 6 ಅಡಿ ಬೆಳಿಲೇಬೇಕು. ನಿಮ್ದು 2 ಅಡಿ 3 ಅಡಿ ಬೆಳೆದ್ರೆ ನಿಮ್ಮ ಭೂಮಿ ಫಲವತ್ತತೆ ಇಲ್ಲ, ಆಮೇಲೆ ನೀವೇನೇ ಬೆಳಕ್ಕೆ ಹೋದ್ರೆ ಫೇಲ್ಯೂರ್ ಆಗುತ್ತೆ. ಅಂಥವರು ತಿರ್ಗಾ ಇನ್ನೊಂದು ಸತಿ ಹಾಕಿ, ಅಲಸಂದೆ ಏನಾದ್ರು ಚೇಂಜ್ ಮಾಡಿ. ಒಂದು ಸತಿ ಸೆಣಬು ಹಾಕಿದ್ರೆ ನೆಕ್ಸ್ಟ್ ಅಲಸಂದೆ ಇಲ್ಲ ಡಯಂಚ ಈ ಥರ ಹಾಕಿ, ಒಟ್ಟಿನಲ್ಲಿ 5 ಅಡಿ 6 ಅಡಿ ಆಗಬೇಕು. ಇಷ್ಟು ಮಾಡಿದ್ರೆ 100% ಚಾಲೆಂಜ್ ಮಾಡ್ತೀನಿ, ನಾವು ಕೆಮಿಕಲ್ಗಿಂತ ಚೆನ್ನಾಗೇ ಸಕ್ಸಸ್ ಆಗ್ಬೋದು. ಸರ್ 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಸರ್ ಹಿಂದಿನ ಬೆಳೆ ಯಾವ್ದಾದ್ರು ಮಾಡಿದ್ರಿ ಸಕ್ಸಸ್ ಆಗಿರೋದು, ಅದರ ಸ್ಟೋರಿ ಒಂದು ಸ್ವಲ್ಪ ಹೇಳಿ. ಬಾಳೆ, ಈರುಳ್ಳಿ, ಬೀನ್ಸು, ಅರಿಶಿಣ, ಮತ್ತೆ ಜೊತೆಗೆ ಈಗ ಅಡಿಕೆಗೂ ಮತ್ತೆ ತೆಂಗಿಗೂ ನಾನು ಹಾಕ್ತಾ ಇದ್ದೀನಿ ಸರ್ ಅದನ್ನೇ. ಓಕೆ. ಸೊ ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ವಿಡಿಯೋಗಳು ಇದೆ ನಿಮ್ಮದು, ನೋಡ್ಬೋದು. ಸೊ ಇದು ಬೀನ್ಸು, ಈರುಳ್ಳಿರು ಫಸ್ಟ್ ಕ್ಲಾಸಾಗಿ ಬಂತು ಅಂತ ಹೇಳ್ತಾ ಇದ್ರಿ, ರೆಕಾರ್ಡ್. ಸೊ ಇವಾಗ ಈ ಬಾಳೆ ಎಷ್ಟು ತಿಂಗಳಾಗಿದೆ ಸರ್? ಸರ್ ಈ ಬಾಳೆ ಈಗ 7.5 ತಿಂಗಳಾಯ್ತು ಸರ್. ಈಗ 7.5 ತಿಂಗಳಾಗಿದೆ ಸರ್. ಸೊ ಈ ಪನಾಮ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಪನಾಮ ಬಂದಿದ್ದು ವಾಸಿಯಾಗಿದೆ ಅಂತ. ಪನಾಮ ವಿಲ್ಟ್ ಬಂದಿತ್ತು ಸರ್ ನನ್ನಲ್ಲಿ. ನಾನು ಕಂದು ತಂದು ಹಾಕಿದ್ದು, ನಾಟಿ ಮಾಡಿದ್ದು, ಬೇರೆಯವರಿಂದ ಕಂದನ್ನು ತಂದು ನಾಟಿ ಮಾಡಿದ್ದೆ. ಪನಾಮ ವಿಲ್ಟು ಹೆಚ್ಚು ಕಡಿಮೆ ನನಗೆ ಒಂದು
10-15 ಗಿಡ ಬಂದಿತ್ತು. 10-15 ಗಿಡ ಬಂದಿದ್ರಲ್ಲಿ ಒಂದು ಗಿಡ ಏನಾಗ್ಬಿಟ್ಟಿತ್ತು, ಇದಾಗದೇ ಇಲ್ಲ ಅನ್ನೋ ಲೆವೆಲ್ ಗೊತ್ತಾಗಿತ್ತು. ಇದಾಗಲ್ಲ, ಇದನ್ನ ಕಿತ್ತಿ ಎಸಿಬೇಕು ಅಂತ ಅನ್ಕೊಂಡೆ. ಆದ್ರೂ ಒಂದು ಪ್ರಯೋಗ ಮಾಡೋಣ ಅಂತೇಳಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಬಿಟ್ಟು ಎರಡಕ್ಕೂ 2 kg ಎರಡು ಡಬಲ್ ಡೋಸ್, ಯಾವಾಗ ಕೊಡ್ತೀವಿ ನಾವು ಅವಾಗ 2 ಲೀಟರ್ ಕೊಡ್ತಾ ಬಂದೆ. ಅದು ಈಗ ಏನಾಗಿದೆ ಅಂದ್ರೆ 2 ಗೊನೆ ಬರೋ ಸ್ಟೇಜ್. ಆ ಗಿಡ ನೋಡಕ್ ಹೋಗೋಣ ಬನ್ನಿ. ಸೊ ಅದು ಹೆಂಗಿದ್ರು ವಿಡಿಯೋ ಮಾಡಿದ್ದೀರಿ ಸರ್. ಬನ್ನಿ ಇವಾಗ ನೋಡಿ, ಇವಾಗ ನೇಂದ್ರ ಈ ಕಡೆ ಇದೆ. ಸೊ ಅರ್ಧ ನೇಂದ್ರ, ಅರ್ಧ ಆ ಕಡೆ ಏಲಕ್ಕಿನೂ ಇದೆ ಸರ್. ಸೊ ನೇಂದ್ರ ಬೆಳೆಯೋರು ನೋಡ್ಬೋದು, ಫಸ್ಟ್ ಕ್ಲಾಸ್ ಆಗಿದೆ ಗೊನೆ, ಶೈನಿಂಗು ಎಷ್ಟಾಗುತ್ತೋ ಅಷ್ಟು ಎಟಕ್ಸಿ ತೋರಿಸ್ತಾ ಇದ್ದೀನಿ. ಸೊ ಹೆಚ್ಚು ಕಮ್ಮಿ 5-6 ಚಿಪ್ ಇದೆ ಸರ್. ಏನು ಸರ್? ಇದೆ ಸರ್, 5 ಚಿಪ್ ಇದೆ, 6 ಚಿಪ್ಪು ಇದೆ. ಸೊ ಈ ಥರ ಈ ಲೆವೆಲಲ್ಲಿ ಬೆಳೆದ್ರೆ ನನ್ನ ಪ್ರಕಾರ 100% 15 kg ಮೇಲೆ ಬರೋದು ಗ್ಯಾರಂಟಿ. ನೋಡ್ಬೋದು, ಇನ್ನು ಇವಾಗ ಸ್ಟಾರ್ಟ್ ಆಗಿದೆ ನೋಡಿ, ಎಷ್ಟು ಶೈನಿಂಗ್ ಇದೆ, ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಏಲಕ್ಕಿ ಹಂಗೆ, ಏಲಕ್ಕಿ ಕಡೆ ಏಲಕ್ಕಿ ಎಷ್ಟು ಚಿಪ್ ಬರ್ತದೆ ಸರ್? ಏಲಕ್ಕಿ 11-12 ಚಿಪ್ ಬರ್ತಾ ಇದೆ ಸರ್. 11-12 ಚಿಪ್ಪು. ಸೊ ಅದನ್ನು ನಿಮಗೆ ಗ್ಯಾರಂಟಿ 15 kg ಅಪ್ರಾಕ್ಸಿಮೇಟ್ಲಿ. ಇದು ಕಂಪ್ಲೀಟ್ ಕಟಿಂಗ್ ಆಗೋ ತನಕ ತೋರಿಸೋಣ ನಮ್ಮ ವೀಕ್ಷಕರಿಗೆ. ಏನು ಸರ್? ಓಕೆ ಸರ್. ಸೊ ಇವಾಗ ಅರ್ಶಿನ ಆಯಿತು, ಅರ್ಶಿನ ಬೆಳೆದಿದ್ದೀರಾ, ಬಾಳೆ ಬೆಳೆದಿದ್ದೀರಾ, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ನೋಡಿ. ಏಲಕ್ಕಿ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇದಕ್ಕೆ ಟೇಪಿಂಗ್ ಮಾಡಬೇಕಾಗಿಲ್ಲ. ನಾನು ಹೇಳೋದು ವೀಕ್ಷಕರೇ, ಇದು ಸೈಜ್ ನೋಡಿ ಸರ್, ಒಂದು 2.5 ಅಡಿ 3 ಅಡಿ ಇದೆ. ಹಾಂ ಇಟ್ಕೊಳ್ಳಿ ಸರ್. ಹಂಗೆ ಬಾಳೆ ಮರ ಅಲ್ಲ, ತೆಂಗಿನ ಮರ ಅಂತ ಅನ್ಕೊಂಡಿದ್ದೀನಿ ನಾನು. ಫಸ್ಟ್ ಕ್ಲಾಸ್ ಆಗಿದೆ. ಸೊ ಹೆಂಗಿದೆ ಸರ್? ಹಂಗೆ ಕೆಳಗಡೆ ಕೈ ಜೋಡಿಸಿ. ಕೈನೇ ಜೋಡ್ಸೋಕ್ಕಾಗಲ್ಲ, ಅಷ್ಟಿದೆ ಸರ್. ನೋಡಿ, ಅವ್ರದ್ದು 2 ಕೈ, ನಂದು 2 ಕೈ. ಹಾಂ. ಸೊ ವೀಕ್ಷಕರೇ, ಸೊ ಈ ಥರ ಬೆಳಿಬೇಕಂದ್ರೆ ಫಸ್ಟು ಸೆಣಬ್ ಹಾಕಬೇಕು. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಫಸ್ಟ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಂಡ್ರಾಯ್ಡಲ್ಲಿ. ನಿಮಗೆ ಪ್ರತಿಯೊಂದು ಸ್ಟೆಪ್ಪನ್ನು ನಿಮಗೆ ಏನು ಕನ್ಫ್ಯೂಷನ್ ಇಲ್ಲದೆ ಪಕ್ಕಾ ಫಾಲೋ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ. ಸೊ ಇಲ್ಲಿ ನೋಡ್ಬೋದು, ಏಲಕ್ಕಿ ಎಲ್ಲ 11-12 ಚಿಪ್ಗಳಿದ್ದಾವೆ. ಸೊ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಕಂಪ್ಲೀಟಾಗಿ ತೋರಿಸ್ತೀರಿ. ಇನ್ನು ಯಾವ ಕಡೆ ಸರ್? ಆ ಕಡೆ ಹೋಗೋಣ ಸ್ವಲ್ಪ. ಏಲಕ್ಕಿ ಸೊ ಬುಡ ನೋಡಿ ಎಷ್ಟು ದಪ್ಪ ಇದೆ, ಕಾಂಡ ನೋಡಿ ಎಷ್ಟು ದಪ್ಪ ಇದೆ, ಎಲೆಗಳು ನೋಡಿ ಎಷ್ಟು ದಪ್ಪ ಇದೆ. ಫಸ್ಟ್ ಕ್ಲಾಸ್ ಆಗಿದೆ ಸರ್. ನಮ್ಮದು ಇಲ್ಲಿ ರೆಡಿ ಇದೆ. ನಮ್ಮದು ರೆಡಿ ಇಲ್ಲ. ಓಕೆ. ಸೊ ವೀಕ್ಷಕರೇ ನೋಡ್ಬೋದು, ಈ ಬರ್ತಾರ ಫ್ಲವರಿಂಗ್ ಸ್ಟೈಲೇ ನೋಡಿ. ಆಮೇಲೆ ಗ್ಯಾಪ್ ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಚಿಪ್ಪಿಂದ ಇನ್ನೊಂದು ಚಿಪ್ಪಿಗೆ ಗ್ಯಾಪ್ ನೋಡಿ, ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. 100% ಸಕ್ಸಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಆ್ಯಪು ಫಸ್ಟ್ ಟೈಮ್ ಬೆಳೆಯೋರಿಗೆ ನಮ್ಮ ಆ್ಯಪ್ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್? ಅವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಸರ್. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನಾಟಿ ಮಾಡಿರೋದ್ರಿಂದ ಹಿಡ್ದು ಪ್ರತಿ ತಿಂಗಳು ಯಾವ ಥರ ಸ್ಪ್ರೇ ಮಾಡೋದು, ಏನು ಮಾಡಬೇಕು, ನೀವು ಪದ್ಧತಿ ಏನು ಹೇಳ್ಕೊಡ್ತಾ ಇದೆ ಫಸ್ಟ್ ಅರ್ತು, ಅದನ್ನು ಫಾಲೋ ಮಾಡಿದ್ರೆ 100ಕ್ಕೆ 100 ಭಾಗ ನಾವು ಸಕ್ಸಸ್ಸು ಸರ್. ವೆರಿ ಗುಡ್ ಸರ್. ನೀವೇನಕ್ಕೆ ಇಷ್ಟಪಡ್ತೀರಾ? ಇದರಲ್ಲಿ ಏನು ನಮ್ಮ 2 ಮಾತೇ ಇಲ್ಲ. 2 ಮಾತೇ ಇಲ್ಲ. ತೆಂಗಿನ ಮರ ಅನ್ಕೊಂಡಿದ್ದೀನಿ ನಾನು, ಬಾಳೆ ಮರ ಅಲ್ಲ ಇದು, ತೆಂಗಿನ ಮರ. ಅಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಅವ್ರಿಗೆ ಯಾವುದಾದ್ರೂ ಸರ್ಕಾರದಿಂದ ತೋರಿಸುವಂಥದ್ದು ತೋಟ ಅಂತ ಅನ್ಕೊಂಡಿದ್ದೀನಿ ನಾನು. ಯಾರಾದರೂ ಬಂದು, ಹೌದೌದು, ಬಂದು ಯಾವುದಾದ್ರೂ ಯೂನಿವರ್ಸಿಟಿಯವ್ರನ್ನ ಕರ್ಕೊಬಂದು ತೋರಿಸೋಂಥ ತೋಟ. ನಿಜವಾಗ್ಲೂ ಇದು ಮಕ್ಕಳಿಗೆ ಇದನ್ನ ಎನ್ಕರೇಜ್ ಮಾಡಬೇಕು. ಯಾವುದಾದ್ರೂ ಯೂನಿವರ್ಸಿಟಿ ಮಕ್ಕಳನ್ನ ಒಂದು ಟೀಮನ್ನ ಕರ್ಕೊಬಂದು ಹೇಗೆ ಬೆಳೆದಿದ್ದಾರೆ, ಹೇಗೆ ಬೆಳೀತಾರೆ ಅನ್ನೋದು ಒಂದನ್ನು ತೋರಿಸ್ಬೇಕು ಅಂತ ನನ್ನ ಸಲಹೆ ನಿಮಗೆ. ವೆರಿ ನೈಸ್ ಸರ್, ವೆರಿ ನೈಸ್. ನೋಡಿ ಕ್ವಾಲಿಟಿ ನೋಡಿ ಸರ್ ಹೆಂಗಿದೆ. ಆ ಚಿಪ್ಪಿಂದ ಚಿಪ್ಪಿಗೆ ಎಷ್ಟು ಚೆನ್ನಾಗಿ ಡಿಸ್ಟೆನ್ಸು, ಫಿಂಗರ್ಸ್ ನೋಡಿ, ಕ್ವಾಲಿಟಿ ನೋಡಿ, ಶೈನಿಂಗ್ ನೋಡಿ. ಏನು ಸರ್? ತುಂಬ A1 ಕ್ವಾಲಿಟಿ, ಪಕ್ಕಾ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಬಾಯ್ಲ್ಸ್ ಡೌನ್ ಟು ಭೂಮಿ. ನಮ್ಮ ಭೂಮಿ ಎಷ್ಟು ಚೆನ್ನಾಗಿದೆ ಅಷ್ಟು ಇಳುವರಿ ಬರುತ್ತೆ. ಸೊ ಇಲ್ಲಿ ನಾವು ದಾರನೂ ಕಟ್ಟಲ್ಲ, ಏನೂ ಮಾಡಲ್ಲ. ಯಾಕಂದರೆ ಈ ರೂಟ್ ಸಿಸ್ಟಮ್ ಏನಿದೆ ಭೂಮಿಲಿ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಷ್ಟು ಚೆನ್ನಾಗಿ ಹಿಡಿದಿಟ್ಕೊಂಡಿರುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ಮರ ಬೀಳಲ್ಲ. ಒಂದು 10 ಮರ ಬಿದ್ದರೂ ಪರವಾಗಿಲ್ಲ 1500 ಗಿಡದಲ್ಲಿ. ಅದಕ್ಕೆ ನಾವು ಎಕರೆಗೆ 30-35 ಸಾವಿರ ಖರ್ಚಾಗುತ್ತೆ ಕೋಲ್ ಕೊಡೋಕ್ಕೆ, ಟೇಪಿಂಗ್ ಮಾಡೋಕ್ಕೆ. ಏನೂ ಮಾಡಬೇಕಾಗಿಲ್ಲ. ಒಂದು ಮರದಿಂದ ಇನ್ನೊಂದು ಮರ ನಮ್ಮ ರೂಟ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗಾಗಿ ಹಿಡ್ದಿರೋದ್ರಿಂದ ನೋಡ್ಬೋದು, 10-12 ಚಿಪ್ ಬಂದು ಇಷ್ಟು ಬಾಗಿದ್ರೂ ಅದು ಬೀಳಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದೇ ಥರ ಮಾಡಬೇಕಂದ್ರೆ ಸರ್, ಇನ್ನೊಂದೇನೆಂದರೆ, ಒಂದು ನಿಮಿಷ ಮಾತಾಡ್ತೀನಿ ಸರ್.
ಒಂದು ನಿಮಿಷ ಮಾತಾಡ್ತೀನಿ ಸರ್. ಸರ್ ಇದು ಕೆಮಿಕಲ್ ಇಲ್ಲದೆ ಬೆಳೆಯೋಕ್ಕೆ ಆಗಲ್ಲ ಅಂತಾರಲ್ಲ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಥರ ಬೆಳೆಯೋಕ್ಕೆ ಸಾಧ್ಯನಾ ಕೆಮಿಕಲಲ್ಲಿ? ಸರ್ ಈ ಥರ ಕೆಮಿಕಲಲ್ಲಿ ಬೆಳೆಯೋಕ್ಕಾಗಲ್ಲ, ಹಾಂ, ಇದರಲ್ಲಿ ಸಾಧ್ಯ ಇದೆ ಸರ್. ನಮ್ಮ ನ್ಯಾಚುರಲ್ ಫಸ್ಟ್ ಅರ್ಥಲ್ಲಿದೆ. ಫೌಂಡೇಶನ್ ಏನು ಲಿಕ್ವಿಡ್ ಇದೆ ಅದು ಹಾಕಿ ಬೆಳಿತೀನಿ ಅಂದರೆ ಸಿಸ್ಟಮ್ನ ಮೊದಲು ಫಾಲೋ ಮಾಡಬೇಕು ಸರ್. ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಗ್ಯಾರಂಟಿ. ಆ್ಯಪ್ ಇನ್ಸ್ಟಾಲ್ ಮಾಡಬೇಕು, ಸಿಸ್ಟಮನ್ನು ಫಾಲೋ ಮಾಡಬೇಕು. ಸರ್ ಇವಾಗ ನಗರಲ್ಲಿ ಏಲಕ್ಕಿ ಬೆಳೆಯೋದೇ ಬಿಟ್ಬಿಟ್ಟಿದ್ದಾರೆ. ಹೌದು ಸರ್. ಯಾಕಂದ್ರೆ ಹೈಯೆಸ್ಟ್ ಕರ್ನಾಟಕದಲ್ಲಿ ಬೆಳೀತಾ ಇದೆ ಚಾಮರಾಜನಗರ. ಇವತ್ತಿನ ದಿನ ಪನಮ್ಮ, ವಿಲ್ಟು, ಸಿಗಟೋಕ ಅಂತ ಕಂಪ್ಲೀಟ್ ಸ್ಟಾಪೇ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್. ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ನಾವು ಫಸ್ಟ್ ಅರ್ತ್ ಫೌಂಡೇಶನ್ ಅವ್ರು ಏನು ಕೊಡ್ತಾ ಇದ್ದಾರೆ ಆ ಲಿಕ್ವಿಡ್ನ ಹಾಕೊಂಡು ನಾವು ಅವ್ರ ಸಿಸ್ಟಮ್ನ ಫಾಲೋ ಮಾಡಿ ಬೆಳೆದ್ರೆ ಖಂಡಿತವಾಗ್ಲೂ ಏಲಕ್ಕಿ ಬಾಳೆನ ಯಾವುದೇ ತೊಂದರೆ ಇಲ್ಲದೇನೆ ತುಂಬ ಉತ್ತಮವಾಗಿ ಬೆಳಿಬೋದು ಸರ್. ಅದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಖಂಡಿತ ಸರ್. ನಿಮ್ಗೆ ಅವಾರ್ಡ್ ಕೊಡ್ಬೇಕು ಆ್ಯಕ್ಚುಲಿ. ಯಾಕಂದರೆ ಏಲಕ್ಕಿ ಇಷ್ಟು ಚೆನ್ನಾಗೆ, ಇಷ್ಟು ಸಕ್ಸಸ್ಫುಲ್ಲಾಗೆ ಬೆಳೆದಿದ್ದೀರಾ. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರೋರು ಎಷ್ಟೊಂದು ಜನ ಮಿಸ್ಟೇಕ್ಸ್ ಮಾಡಿ ಭೂಮಿ ಫಲವತ್ತತೆ ಇರೋಲ್ಲ, ಅದು ಕಾಪಾಡ್ಕೊಂಡು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರೋದ್ರಿಂದ ನಾನು ನಿಮಗೆ ಕಂಗ್ರ್ಯಾಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲ ಸುಮ್ಮನೆ ಹೇಳೋದಲ್ಲ ಇವ್ರ ತೋಟ. First Earth.